ಕಲ್ಯಾಣ ಕರ್ನಾಟಕ ಸೈಕ್ಯಾಟ್ರಿ ಗಿಲ್ಡ್ ಇದು ಒಂದು ಮನೋರೋಗ ತಜ್ಞದ ಅಸೋಸಿಯೇಷನ್ ಇದೆ. ಗುಲ್ಬರ್ಗಾ, ಬೀದರ್ ಮತ್ತು ರಾಯಚೂರ್ದು ಎಲ್ಲ ಅಸೋಸಿಯೇಷನ್ದು ಒಂದು 40 ಸೈಕ್ಯಾಟ್ರಿಸ್ಟ್ದು ತಂಡ ಇದೆ. ಇದು ಬಿಟ್ಟು ಇದ್ರ ಜೊತೆ IPS ಕರ್ನಾಟಕ ಚಾಪ್ಟರ್, ಇಂಡಿಯನ್ ಸೈಕ್ಯಾಟ್ರಿಕ್ ಸೊಸೈಟಿ ಕರ್ನಾಟಕ ಚಾಪ್ಟರ್, ಇವರು ಸ್ಟೇಟ್ ಲೆವೆಲ್ ಅಸೋಸಿಯೇಷನ್ ಇದೆ. ಇದು ಸ್ಟೇಟ್ ಲೆವೆಲ್ ಅಸೋಸಿಯೇಷನ್ ಮತ್ತು KKPG ಕಲ್ಯಾಣ ಕರ್ನಾಟಕ ಸೈಕ್ಯಾಟ್ರಿ ಗಿಲ್ಡ್ ಕೂಡಿ ಗುಲ್ಬರ್ಗಾದಲ್ಲಿ ಒಂದು ಸ್ಟೇಟ್ ಲೆವೆಲ್ ಸೈಕ್ಯಾಟ್ರಿ ಕಾನ್ಫರೆನ್ಸ್ ಮಾಡ್ತಾ ಇದ್ದೆವು. ಈ ಕಾನ್ಫರೆನ್ಸ್ದು ಥೀಮ್ ಏನಿದೆ ಅಂತಂದರೆ ಸೆಕ್ಸ್ ಆ್ಯಂಡ್ ಮೆಂಟಲ್ ಹೆಲ್ತ್. ಸೆಕ್ಸ್ ಅಂತಂದರೆ ಯೂಶ್ವಲಿ ಮೂರನೇ ಲಿಂಗ ನಾವೇನಂತೇವೆ ಮಂಗಲಮೂರ್ತಿಯವ್ರದ್ದು ಯಾವುದೇ ಪ್ರಕಾರದ್ದು ಮಾನಸಿಕ ಆರೋಗ್ಯ ಬಗ್ಗೆ ಒಂದು ಟೆಕ್ನಿಕಲಿ ಈಗ ಅಪ್ಡೇಟೆಡ್ ಏನೇನು ಸೈನ್ಸ್ ಇದೆ, ಅಪ್ಡೇಟೆಡ್ ಏನೇನು ಟ್ರೀಟ್ಮೆಂಟ್ ಇದೆ ಅದ್ರ ಬಗ್ಗೆ ಈ ಕಾನ್ಫರೆನ್ಸ್ ನಡೀತಾ ಇದೆ. ಇದು ಕಾನ್ಫರೆನ್ಸ್ ನಮ್ಮ CPM ಬಾಯ್ಸ್ ಹಾಸ್ಟೆಲ್ ಹೊಸ ಸ್ಯಾಕ್ ಬಿಲ್ಡಿಂಗಲ್ಲಿ ನಡೀತಾ ಇದೆ. 3 ದಿವಸ ಪ್ರೋಗ್ರಾಮ್ ಇದು ನಡೆಯುತ್ತೆ. 3 ದಿವಸ ಪ್ರೋಗ್ರಾಮಲ್ಲಿ ಫಸ್ಟ್ ಡೇಯಲ್ಲಿ ನಾವು ಯೂಶ್ವಲಿ 50-60 ಮಂಗಳಮೂರ್ತಿಯವರು ಗುಲ್ಬರ್ಗಾ ಮತ್ತು ಗುಲ್ಬರ್ಗಾ ಅಕ್ಕಪಕ್ಕದಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲ ಬರ್ತಾ ಇದ್ದಾರೆ. ಅವ್ರಿಗೆ ಅಡ್ರೆಸ್ ಮಾಡಲಿಕ್ಕೆ ಪದ್ಮಶ್ರೀ ಮಂಜಮ್ಮ ಜೋಗ್ತಿಯವರೆಲ್ಲ ಮಂಜಮ್ಮ ಜೋಗ್ತಿಯವ್ರು ಬರ್ತಾ ಇದ್ದಾರೆ. ಅವ್ರ ಜೊತೆ ದೊಡ್ಡ ಸೈಕ್ಯಾಟ್ರಿಸ್ಟ್ ಆಯಿತು ಮತ್ತು ಗುಲ್ಬರ್ಗಾ ಲೆವೆಲಲ್ಲಿ ಗೈನಕಾಲಜಿಸ್ಟು ಮತ್ತು ಚರ್ಮರೋಗ ತಜ್ಞರು ಅವರೆಲ್ಲ ಅವರು 50-60 ಜನರಿಗೆ ಅಡ್ರೆಸ್ ಮಾಡ್ತಾರೆ. ಅವ್ರಿಗೊಂದು ನಾರ್ಮಲ್ ಹೆಲ್ತ್ ಕ್ಯಾಂಪ್, ಟಾಕ್ ಮತ್ತು ಶಿಬಿರ ಇದ್ದಂಗಿದೆ. ಅದು ಆದಮೇಲೆ ಸೆಕೆಂಡ್ ಡೇ ಮತ್ತು ಥರ್ಡ್ ಡೇ 2ನೇ ದಿವಸ ಮತ್ತು 3ನೇ ದಿವಸ ಕಾನ್ಫರೆನ್ಸಲ್ಲಿ ಅಕಾಡೆಮಿಕಲಿ ಮತ್ತು ಟೆಕ್ನಿಕಲಿ ಇವ್ರದ್ದೆಲ್ಲ ಟ್ರೀಟ್ಮೆಂಟ್ ಏನು ನಡೀತಾ ಇದೆ ಅಂತ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ, ಗೋವಾ, ವೆಸ್ಟ್ ಬೆಂಗಾಲ್ ಮತ್ತು ಆಮೇಲೆ ತಮಿಳ್ನಾಡಿಂದ ತುಂಬ ಸೈಕ್ಯಾಟ್ರಿಸ್ಟ್ ಬರ್ತಾ ಇದ್ದಾರೆ. ಸೊ ಈ ಭಾರತದಲ್ಲಿ ಈಗ ಅವ್ರದ್ದು ಟ್ರೀಟ್ಮೆಂಟ್ ಈಗ ಕರೆಂಟ್ ಟ್ರೀಟ್ಮೆಂಟ್ ಏನೇನಿದೆ, ಕರೆಂಟ್ ಪ್ರೋಟೋಕಾಲ್ ಏನಿದೆ, ಅವ್ರದ್ದು ಮಾನಸಿಕ ಆರೋಗ್ಯ ಮತ್ತು ಮಾನಸಿಕ ರೋಗಗಳಿಗೆ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅದರದ್ದು ಒಂದು ಚರ್ಚೆ ಎಲ್ಲ ಈ ಕಾನ್ಫರೆನ್ಸಲ್ಲಿ ನಡೀತಾ ಇದೆ. ಸೊ ಅವರಲ್ಲಿ ಯೂಶ್ವಲಿ ಹೇಗಾಗ್ತದೆ ಅಂತಂದರೆ 3ನೇ ಲಿಂಗದವರಲ್ಲಿ ಶಾರೀರಿಕ ರೂಪದಲ್ಲಿ ತುಂಬ ಚೇಂಜಸ್ ಇರುತ್ತೆ. ಆ ಶಾರೀರಿಕ ರೂಪದಲ್ಲಿ ಲಿಂಗದ ಪ್ರಕಾರ ಆಯಿತು ಯಾ ಫಿರ್ ಹಾರ್ಮೋನಲ್ ಚೇಂಜಸ್ ಇರುತ್ತೆ. ಸೊ ನಾರ್ಮಲ್ ಸ್ತ್ರೀ ಮತ್ತು ಪುರುಷದಲ್ಲಿ ಮಾನಸಿಕ ರೋಗ ಏನಿರುತ್ತೆ ಮತ್ತು ಅವ್ರದ್ರಲ್ಲಿ ಏನು ಮಾನಸಿಕ ರೋಗ ಇರುತ್ತೆ ಅದು ಹ್ಯಾಂಡಲ್ ಮಾಡೋದ್ರಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಹ್ಯಾಂಗೆ ನಾವು ಸಣ್ಣ ಹುಡುಗರದು ಮಾನಸಿಕ ರೋಗ ಬೇರೆ ಪ್ರಕಾರ ಇರುತ್ತೆ, ದೊಡ್ಡವ್ರ ವಯಸ್ಸಾದವ್ರದ್ದು ಮಾನಸಿಕ ರೋಗ ಬೇರೆ ಪ್ರಕಾರ ಇರುತ್ತೆ. ಅದೇ ಪ್ರಕಾರ 3ನೇ ಲಿಂಗದ ಮಾನಸಿಕ ರೋಗನೂ ಹಾರ್ಮೋನಲ್ ಚೇಂಜಸ್ ಎಲ್ಲ ಡಿಫ್ರೆಂಟ್ ಇರುತ್ತೆ. ಅದ್ರ ಪ್ರೋಟೋಕಾಲ್ ಬಗ್ಗೆ ಈ ಚರ್ಚೆ ಮಾಡಲಿಕ್ಕೆ ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ಆಗ್ತಾ ಇದೆ. 23, 23, 24, 25 ಕಾನ್ಫರೆನ್ಸ್ದು ಡೆಲಿಗೇಟ್ ಫೀಸ್ ಅದು ಇರುತ್ತೆ. ಬಟ್ ಫಸ್ಟ್ ಡೇ ಏನಿದೆ ಬಿಹೇವಿಯರ್ ಸೈನ್ಸಸ್ ಅದಕ್ಕೆ ಇನ್ನೂ ಫೀಸ್ ಇಲ್ಲ. ಅವರಿಗೆ ಫ್ರೀ ಎನ್ರೋಲ್ಮೆಂಟ್ ಇದೆ, ಸರ್ಟಿಫಿಕೇಷನ್ನು ಇದೆ. ಯಾರ್ಯಾರು ಬಂದು ಅವರು ಆ ಪ್ರಕಾರ ಹೆಲ್ತ್ ರಿಲೇಟೆಡ್ ಅವರಿಗೆ ಸಹಾಯ ಮಾಡಬೇಕಂತ ಯಾರು ಮುಂದೆ ಬರ್ತಾ ಇದ್ದಾರೆ, ಯಾರೇ ಪ್ರಕಾರ ಸೈಕಾಲಜಿಸ್ಟ್ ಆಯಿತು, ಸೋಷಲ್ ವರ್ಕರ್ ಆಯಿತು, ಅವರಿಗೆಲ್ಲದು ಫ್ರೀ ಮಾಡ್ತಾ ಇದ್ದಾರೆ. ಆಲ್ ಓವರ್ ಕರ್ನಾಟಕದ್ದು ಇಂದ ಗುಲ್ಬರ್ಗಾಗೆ ಅವರು ಇದು ಮಾಡ್ತಾ ಇದ್ದಾರೆ. ಸೊ ಆರ್ಗನೈಸ್ ಗುಲ್ಬರ್ಗಾ ಮಾಡ್ತಾ ಇದೆ. ಅವರಿಗೆಲ್ಲ ವೆಲ್ಕಮ್ ಮಾಡಿ ಅವರಿಗೆಲ್ಲ ಹೋಸ್ಟ್ ಮಾಡಿ ಇದು ಮಾಡೋದೆಲ್ಲ ಇದರಲ್ಲಿರುತ್ತೆ. ಸಾರ್ವಜನಿಕ ಆ್ಯಕ್ಚುಲಿ ನಮ್ಮ ಥೀಮ್ ಪ್ರಕಾರ ಮಂಗಲಮೂರ್ತಿ ಅವರಿಗೆ ಸಾರ್ವಜನಿಕ ಲಾಭ ಆಗಬೇಕಂತ ಇದು ಫಸ್ಟ್ ಡೇ ಏನಿದೆ ಅವ್ರ ಸಲಹೆ ಪ್ರೋಗ್ರಾಮ್ ಇದೆ. ಇದು ಪ್ರೋಗ್ರಾಮ ಒಂದು ಪ್ರಕಾರ ಟಾಕ್ ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ ಜೊತೆ ಶಿಬಿರ ಪ್ರಕಾರನೂ ಇರುತ್ತೆ. ಸೊ ಸಾರ್ವಜನಿಕಿಂತ ನಮ್ಮ ಥೀಮ್ ಏನಿದೆ ಆ ಪ್ರಕಾರ 60-70 ಮಂಗಲಮೂರ್ತಿ ಅವರಿಗೆ ಅವರೆಲ್ಲ ಬರ್ತಾ ಇದ್ದಾರೆ. ಅವರಿಗೆ ಅವ್ರದ್ದು ಏನೇನು ತ್ರಾಸಿದೆ, ಏನೇನು ತೊಂದರೆ ಇದೆ ಅದ್ರ ಪ್ರಕಾರ ಮಾನಸಿಕ ರೂಪಲ್ಲಿ, ಶಾರೀರಿಕ ರೂಪಲ್ಲಿ ಅಡ್ರೆಸ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ರಾಹುಲ್ ಮಂದಕ್ನಳ್ಳಿ ಅಂತೆ, ಆರ್ಗನೈಸಿಂಗ್ ಸೆಕ್ರೆಟರಿ. ಡಾಕ್ಟರ್ ಚಂದ್ರಶೇಖರ್ ಹುಡೇದಂತೆ ನಮ್ಮ ಸೈಂಟಿಫಿಕ್ ಕಮಿಟಿ ಇನ್ಚಾರ್ಜ್. ಮತ್ತು ಆಮೇಲೆ ಡಾಕ್ಟರ್ ಸುಪ್ರಿಯಾ ಹುಡೇದಂತೆ, ಅವ್ರದ್ದು ನಮ್ಮದು ರಿಜಿಸ್ಟ್ರೇಷನ್ ಆ್ಯಂಡ್ ರಿಸೆಪ್ಷನ್ ಕಮಿಟಿ ಇನ್ಚಾರ್ಜ್ ಇದೆ. ಡಾಕ್ಟರ್ ಮುನವರ್ ಹುಸೇನ್ ಅಂತೆ ನಮ್ಮ ಸ್ಟೂಡೆಂಟ್ ಕಮಿಟಿ ಇನ್ಚಾರ್ಜ್ ಇದೆ. ಡಾಕ್ಟರ್ ಅಮೂಲ್ ಪತಂಗೆ ಅಂತೆ ಅವ್ರ ಚೇರ್ಮನ್ ಕ್ಯಾನ್ಸೆಪ್ಟ್ಸ್ ನಮ್ಮ ಪ್ರೋಗ್ರಾಮ್ದು. ಡಾಕ್ಟರ್ ಅಜಯ್ ದಗೆ ಅಂತೆ ನಮ್ಮ ಫೈನಾನ್ಷಿಯಲ್ ಎಲ್ಲ ಟ್ರೆಜರರ್. ಓಕೆ, ಒಂದು ಮುಖ್ಯದ ಹೇಳಬೇಕಾದ್ರೆ ಆಲ್ಮೋಸ್ಟ್ 25 ವರ್ಷದಿಂದ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ಪ್ರಕಾರದ್ದು ಸೈಕ್ಯಾಟ್ರಿಕ್ ಕಾನ್ಫರೆನ್ಸ್ ಆಗಲಿಲ್ಲ. ಯೂಶ್ವಲಿ ಸೈಕ್ಯಾಟ್ರಿಕ್ ಕಾನ್ಫರೆನ್ಸ್ ಅಂದರೆ ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ಎವ್ರಿ ವರ್ಷ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಆಗುತ್ತೆ. ಬಟ್ 20-25 ವರ್ಷದಿಂದ ಎಲ್ಲೂ ಆಗಲಿಲ್ಲ. ಬಟ್ ಈ ಸರ್ತಿ ನಾವು ಇನಿಷಿಯೇಟಿವ್ ತೊಗೊಂಡು ಕಲ್ಯಾಣ ಕರ್ನಾಟಕ ಸೈಕ್ಯಾಟ್ರಿ ಗಿಲ್ಡಿಂದ ಇನಿಷಿಯೇಟಿವ್ ತೊಗೊಂಡು ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೇವೆ. ಮುಂಚೆ ಆಗಿದ್ದು 1998 ಡಾಕ್ಟರ್ DV ಪತಂಗಿ ಅವ್ರು ಮಾಡಿದರು. ಅದು ಆದಮೇಲೆ 2002 ಡಾಕ್ಟರ್ ಮಾಲಿ ಪಾಟೀಲ್ ಅಂತ ರಾಯಚೂರಲ್ಲಿ ಮಾಡಿದರು. ಅದು ಆದಮೇಲೆ ಈಗ ಆಗ್ತಾಯಿದೆ. ಸೊ ಒಂದು ಕಲ್ಯಾಣ ಕರ್ನಾಟಕ ಯಾವುದೇ ಪ್ರಕಾರ ರೂಪದಲ್ಲಿ ಹಿಂದಿಲ್ಲ. ನಾವು ಕಾನ್ಫರೆನ್ಸ್ ಮಾಡ್ತಾ ಇದ್ದೇವೆ, ನಾವು ಜನರಿಗೆ ಏನು ಸಹಾಯ ಮಾಡ್ತಾ ಇದ್ದೇವೆ ಮತ್ತು ನಮ್ಮದು ಪ್ರೊಫೆಷ್ನಲ್ ಲೈಫಲ್ಲಿ ನಾವು ನಮ್ಮದು ಪ್ರೊಫೆಷ್ನಲ್ ಡಿಪಾರ್ಟ್ಮೆಂಟ್ಸಲ್ಲೂ ನಾವು ಮುಂದೆ ಬರ್ತಾ ಇದ್ದೇವೆ ಅಂತ ಒಂದು ಹೇಳಿಕೆ ಇದೆ. ಕರ್ನಾಟಕದಲ್ಲಿ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕದಲ್ಲಿ 20 ವರ್ಷ ಆದಮೇಲೆ. ಮತ್ತು ಇದರಲ್ಲಿ ಕರ್ನಾಟಕದಲ್ಲಿ ಎವ್ರಿ ಇಯರ್ ಇರುತ್ತೆ ಸರ್. ಪ್ರತಿ ವರ್ಷ ಬೇರೆ ಬೇರೆ ಥೀಮ್ ಇರುತ್ತೆ. ಈ ವರ್ಷ ಸೆಕ್ಸ್ ಆ್ಯಂಡ್ ಮೆಂಟಲ್ ಹೆಲ್ತ್ ಬಗ್ಗೆ ಥೀಮ್ ಇದೆ.